ಸರ್ ನೀವು ನಿಶಕ್ತಿ ಆಗಿದ್ದೀರಿ ಅಂತಂದಾಗ ಅರ್ಧ ಗಂಟೆಲಿ ಮುಗಿಸ್ಬಿಡ್ತೀರಿ ಅಂತ ಅನ್ಕೊಂಡೆ. ನಿಮ್ಮ ರಾಜಕೀಯ ನಿಶಕ್ತಿಯೂ ಆಗಿಲ್ಲ ಇದ್ರಲ್ಲಿ, ದೇಹ ನಿಶಕ್ತಿಯೂ ಆಗಿಲ್ಲ ಇದ್ರಲ್ಲಿ. ನೋಡಿದ್ರೆ ಬಹಳ ಗಟ್ಮುಟ್ಟಾಗಿದ್ದಂಗೆ ಕಾಣ್ತಾ ಇದೆ ನನಗೆ. ಅಧ್ಯಕ್ಷರೇ, ನಾನು ಐದು ಮುಖ್ಯಮಂತ್ರಿಗಳ ಭಾಷಣ ಕೇಳಿದ್ದೀನಿ. ಹೇಳಿದ್ದೆ ಹೇಳ್ತಾರೆ, ಮತ್ತೆ ಯಾವುದು ರಾಜಕೀಯ ನಿಶಕ್ತಿ ಇಲ್ಲ, ಎಲ್ಲ ಕೇಳಿದ್ದೀವಿ. ಈ ಉತ್ತರ ಕರ್ನಾಟಕ ಏನು ಕೊಡ್ತೀವಿ ಅಂತ ಹೇಳಿ ಸಾಕು. ಹೈಕಮಾಂಡ್ನವರು 4 ಬಾರಿ ಆಗಿದ್ರಿ. ಹೈಕಮಾಂಡ್ನವರು ನಾನು 5 ವರ್ಷ ಇದ್ದೆ, ಇವಾಗ ಕೊಟ್ಟಿಲ್ಲ ಸರ್. 5 ವರ್ಷ ಇದ್ದೆ. ಅಲ್ಲಲ್ಲಪ್ಪ, ಒಂದೇ ನಿಮಿಷ. ಹೋದ್ ಸರಿ 5 ವರ್ಷ ಕೊಟ್ಟಿದ್ರು ಸರ್, ನಮ್ಗೆ ಗೊತ್ತು ಕರೆಕ್ಟ್ ಆಗಿ 5 ವರ್ಷ ಕೊಟ್ಟಿದ್ರು. ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ 2.5 ವರ್ಷ ಕೊಟ್ಟಿರ್ಬೇಕು. ನೋಡಿ ಮಾಡಿ ಅಲ್ಲಿ ಲಾ ಮಿನಿಸ್ಟರ್ ಕೇಳಿ ಸರ್. ನೀನಿದ್ದ? ಹೌದು ಸರ್. ನೀವು ಡೆಲ್ಲಿಯಲ್ಲಿ ಎಕ್ತಾ ಇದ್ದಂಗೆ 2 ಫ್ಲೈಟ್ ಎಕ್ತಾ ಇದ್ದಂಗೆ ನನಗೆ ಫೋನ್ ಬರ್ತಾ ಇತ್ತು, ಹೇಳಲ್ಲ ಯಾರು ಮಾಡ್ತಾ ಇದ್ರು ಅಂತ. ಏನೇನಾಯ್ತು 2.5 ವರ್ಷ ಅಶೋಕ್ ಅವರು ಸರಿ ಮಾಡಗಳಿ ಅಷ್ಟೇ, ಸರಿ ಮಾಡಗಳಿ. ನಾವೆಲ್ಲ ಸರಿಯಾಗಿದ್ದೀವಿ. ಇಲ್ಲ ಸರ್, ಅಲ್ಲಿ ಬರವಣಿಗೆ ತಪ್ಪಾಗ್ಬಿಟ್ಟಿದೆ ಸರ್. ಬರವಣಿಗೆ ತಪ್ಪಾಗ್ಬಿಟ್ಟಿದೆ. ಸ್ವಲ್ಪ ಬರವಣಿಗೆ ಜಾರಕಿಹೊಳಿ ಅವರ ಮನೆಯಲ್ಲಿ ಮೀಟಿಂಗ್ ಆಯ್ತು. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ ಕೇಳಿ. ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಆಯ್ತಪ್ಪ, ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಮೊದಲು ಅಂದ್ರೆ ನೀವು ಹೆಂಗೆ ಬದಲಾಗ್ತಾ ಇದ್ದೀರಿ ಅಂತ. ಒಂದೇ ನಿಮಿಷ. ಮೊದಲು ನಾನೇ ಮುಖ್ಯಮಂತ್ರಿ ಅಂದ್ರಿ, ಆಮೇಲೆ ಹೈಕಮಾಂಡ್ ನಿರ್ಧಾರ ಮಾಡೋದಲ್ಲ ಶಾಸಕರು ನಿರ್ಧಾರ ಮಾಡೋದು ಅಂದ್ರಿ. ಈಗ ನಾವು ಅಂತಂದ್ರಿ, ನಾನೇ ಇಂದ ನಾವು ಬಂದ್ರಿ, ಶಾಸಕರಿಂದ ಹೈಕಮಾಂಡಿಗೆ ಬಂದ್ರಿ. ಒಂದು ಕೋಳಿ ಸಾಲ ಬದಲಾವಣೆ ಮಾಡೋದಿಲ್ಲ. ನಿಮ್ಮ ಹೈಕಮಾಂಡ್ ಒಂದು ಕೋಳಿ ಸಾಲ ಲೆಜಿಸ್ಲೇಟಿವ್ ಪಾರ್ಟಿನಲ್ಲಿ ಮೊದಲು ಜನ ಆಶೀರ್ವಾದ ಮಾಡಬೇಕು, ಅವ್ರಿಗೆ ಉತ್ತರ ಕೊಡ್ಬೇಕಂದಲ್ಲ ಸರ್. ಆಮೇಲೆ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ನಲ್ಲಿ ಶಾಸಕರ ಆಯ್ಕೆ ಮಾಡಬೇಕು, ಆಮೇಲೆ ಹೈಕಮಾಂಡ್ನವ್ರು ತೀರ್ಮಾನ ಮಾಡಬೇಕು. ಹೇಳಿದಿನ ಹೊರತು ನಾನು ಬೇರೆ ಏನು ಹೇಳಿಲ್ಲ. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ನವ್ರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ. ಸರ್ ಮೊದಲು ಮಾಡಿಲ್ವೇನ್ ಸರ್? ನೀವು 5 ವರ್ಷಕ್ಕೆ ನಿಮ್ಮನ್ನ 5 ವರ್ಷ ಎಲೆಕ್ಟ್ ಮಾಡಿರೋದು. ಈಗ ಅರ್ಜೆಂಟ್ ಈಗ ಉತ್ತರ ಕರ್ನಾಟಕ 5 ವರ್ಷಕ್ಕೆ ಎಲೆಕ್ಟ್ ಮಾಡಿರೋದು. ಪ್ರತಿಪಕ್ಷ ನಾಯಕರೇ, 5 ವರ್ಷಕ್ಕೆ ಎಲೆಕ್ಟ್ ಪ್ರತಿಪಕ್ಷ ನಾಯಕರೇ, ಕರೆಕ್ಟ್ ಇಲ್ಲ ಹೇಳಿ. ಪ್ರತಿಪಕ್ಷ ನಾಯಕರೇ, 2.5 ವರ್ಷಕ್ಕೂ ಪ್ರತಿಪಕ್ಷ ನೀವು ಉತ್ತರ ಕರ್ನಾಟಕ 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ಸ್ವಲ್ಪ ಸಮಾಧಾನ, ಸ್ವಲ್ಪ ಉತ್ತರ ಕರ್ನಾಟಕ 2.5 ವರ್ಷ ಅಂತ ಇಲ್ಲ. ತೀರ್ಮಾನ ಬರಬೇಡಿ, ನನ್ನ ಪರವಾಗಿರಿ. ನಾವು ಅಧ್ಯಕ್ಷರೇ, ಅಧ್ಯಕ್ಷರ ಇವ್ರು ಯಾರು ಕೇಳಲಿಕ್ಕೆ? ಶಾಸಕಾಂಗ ಪಕ್ಷ ಏನ್ ಸಂಬಂಧ? ಉತ್ತರ ಕರ್ನಾಟಕದ ಬಗ್ಗೆ ಗಂಭೀರವಾಗಿ ಚರ್ಚೆ ಇದೆ ನೋಡಿ. ಅಶೋಕ್ ಅವರ ಮುಖ್ಯಮಂತ್ರಿ ಆಗುದೇ ಇಲ್ಲ. ಪಾರ್ಟಿ 2.5 ವರ್ಷದ ಯಾವಾಗ ಹೇಳಿದ್ದಾರೆ? ಅನಾವಶ್ಯಕ ಡಿಬೇಟ್ ಮಾಡಬೇಡಿ. ಚರ್ಚೆ ಮಾಡಿ. ನಾವು ನೀವು 2.5 ವರ್ಷದ ಮುಖ್ಯಮಂತ್ರಿ ಅಂತ ನಾವು ಬಯಸ್ತಾ ಇಲ್ಲ, ವಿರೋಧ ಪಕ್ಷದವರು. ನಿಮ್ಮ ಹೈಕಮಾಂಡ್ ಬಯಸ್ತಾ ಇದ್ರು, ನಿಮ್ ಶಾಸಕರು ಬಯಸ್ತಾ ಇದಾರೋ ಅಂತ. ಚರ್ಚೆ ಮಾಡ್ತಾ ಇದ್ದಾರೆ, ವಿಷಾಂತರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ನಾನು ಅವ್ರಿಗೆಲ್ಲ ಉತ್ತರ ಕೊಡಕ್ ಹೋಗಲ್ಲ. ಇದು ನಮ್ಮ ಪಾರ್ಟಿ ವಿಚಾರ, ನಮ್ಮ ಸರ್ಕಾರದ ವಿಚಾರ. ಸರ್ಕಾರ ಅಲ್ಲ, ನಮ್ಮ ಪಾರ್ಟಿ. ನಾವು ಹೈಕಮಾಂಡ್ ಹೇಳಿದಂಗೆ ಮಾಡ್ತೀವಿ, ಅದು ಬೇರೆ ವಿಚಾರ. ಬಟ್ ಈಗ ನಾನೇ ಮುಖ್ಯಮಂತ್ರಿ. ಅಧ್ಯಕ್ಷರೇ, 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ. ಕಳಕಳಿ ಏನು ಅಂತಂದ್ರೆ, ನೀವು ಉತ್ತರ ಕರ್ನಾಟಕದ ಬಗ್ಗೆ ಇವತ್ತೆಲ್ಲ ಇದು ಅನೌನ್ಸ್ ಮಾಡ್ತೀರಲ್ಲ, ಈಗ ಇದನ್ನ ಅನುಷ್ಠಾನಕ್ಕೆ ತರಕ್ಕೂ ನೀವೇ ಇರಬೇಕು ಅಂತ. ಅಧ್ಯಕ್ಷರೇ ಅಷ್ಟೇ.
ಅದೇ ಅವ್ನಿಗೆ ಪರವಾಗಿರೋರು ನೀವು ಅದನ್ನ ಅರ್ಥನೇ ಮಾಡ್ಕೊತಾ ಇಲ್ಲಲ್ಲ. ನಾನೇ ಇರ್ತೀನಿ. ಹಾ ಅಷ್ಟೇ ಹೇಳಿ. ಈಗ ಅಧ್ಯಕ್ಷರೇ, ಆ ಕಡೆ ತಿರುಗಿ ಏನ್ ನೋಡ್ತೀರಿ? ಅಧ್ಯಕ್ಷರೇ ನಾನು ಸರ್ ಅಧ್ಯಕ್ಷರೇ ಈಗ ನಾವು ನಿಮ್ ಪರ ಇರೋರು ಸರ್, ನೀವ್ ಯಾಕೆ ಹಿಂಗೆ? ಸುನಿಲ್ ಅವರೇ ಆಯ್ತು ನೀನ್ ಪರವಿದ್ದಾರೆ ಡೇಂಜರ್. ಈಗ ಕೂತ್ಕೊಳ್ಳಿಗೆ ನೀವು. ಕೂತ್ಕೊಳ್ಳಪ್ಪ ಮುನಿರ ಕೂತ್ಕೊ. ಅಧ್ಯಕ್ಷರೇ ಈಗ ಇಲ್ಲ 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 ಮಾತಾಡ್ಕೊಳ್ಳಿ. ಮಾತು ಕೇಳಬೇಕು. ಮುನಿರತ್ನ ಅವರೇ ಈಲ್ಡ್ ಆಗಿದ್ರೆ ನೀವು ಮಾತಾಡಬೇಡಿ. ಯಾಕೆ ಮಾತಾಡ್ತೀರಿ? ನೋಡಿ ಆಯ್ತು ನಾನು ಏನ್ ಅವ್ರು ಈಲ್ಡ್ ಆಗಿದ್ರೆ ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡ್ತಾರೆ. ಮುನಿರತ್ನ ಅವರೇ ನೀನು ಕೂಡ ಅವ್ರು ಈಲ್ಡ್ ಆಗಿ ಯಾಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿರ್ಲಿ ಅಂತ ಹೇಳೋ. ಒಂದ್ ನಿಮಿಷ ಇದೇ ಜಾಗದಲ್ಲಿ ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗ್ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ. ಈಗ ಅದೊಂದು ಮಾತು ಹಿಂಗ್ ಹೇಳ್ರಿ, ನಾನೇ 5 ವರ್ಷ. ಮುನಿರತ್ನ ಇನ್ನೇನು ಅವರೇ ಹೇಳ್ಬೇಡ್ರಿ. ಒಂದೇ ಒಂದ್ ಸಾರಿ ಇದ್ರ ಮುನಿರತ್ನ ನೋಡ್ಬೇಕು. ಅವರೇ ಇದಕ್ಕೆ ಈಗ ರಿಯಾಕ್ಷನ್ ನೀನು ಮಾಡಬೇಡಿ. 5 ವರ್ಷ ಇರ್ತೀನಪ್ಪ. ಮುಖ್ಯಮಂತ್ರಿ ರಿಯಾಕ್ಷನ್ ಬೇಡ. ಲೀಡರ್ 5 ವರ್ಷ ಇರ್ತೀವಿ, ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ. ವಿ ಅಗ್ರಿ ಸರ್. ಅವರೇ 5 ವರ್ಷ ಮುಖ್ಯ, ಅವರೇ ನೀ ಹೇಳೋದಲ್ಲ, ಇವ್ರು ಅವರೇ ಹೈಕಮಾಂಡ್ 5 ವರ್ಷ, ಅಶೋಕ್ ಅವರೇ 5 ವರ್ಷ ವಿರೋಧ ಪಕ್ಷದ ನಾಯಕರು. ಸರ್ ಸರ್ ಯಾಕೆ ಅವ್ರ ಮೇಲೆ ವಿಶ್ವಾಸ ಸರ್, ಇನ್ನೂ ಕಮ್ಮಿ 2.5 ವರ್ಷ ಹೈಕಮಾಂಡ್ ಅಶೋಕ್ ಅವರೇ. ಹೇಳ್ಬೇಕು. ನೀವೇ ಹೇಳಿ ನೋಡೋಣ. ನೀವೇ ಹೇಳಿ ಸರ್. ಸರ್, ನೀವ್ರಿಗೆ ರಿಯಾಕ್ಷನ್ ಮಾಡಬೇಡಿ. ಮುಖ್ಯಮಂತ್ರಿ ಅವರೇ ಯಾರು ಹೇಳ್ತಾ ಇಲ್ಲ ಸರ್. ಅಶೋಕ್ ಅವರೇ ಮುಂದಿನ 2.5 ವರ್ಷ ಆಯ್ತಲ್ಲ. ನೀವ್ ಹೇಳಿ ನೋಡೋಣ. ಪಾಪ ಅಧ್ಯಕ್ಷ ಯಡಿಯೂರಪ್ಪನು ಹೇಳ್ತಾ ಇದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಇದ್ರ. ಇವೆಲ್ಲ ಹಾಗೇನೆ ಈಗ ನೀವು ಕೂಡ ಹಾಗೇನಾ? ಚರ್ಚೆ ಆಗಲಿ. ನೀವು ಹಾಗೇನಾ? ನೀವು ಇರಲ್ಲ ಅಂತ ಹೇಳಿಲ್ವಾ? ಅಲ್ಲ ಸರ್ ಅಶೋಕ್ ನೀವು ಇರಲ್ಲ ಅಂತ ಹೇಳಿಲ್ವಾ? ಪ್ರತಿಯೊಂದು ಅಲ್ಲ ಮಾತಾಡ್ಬೇಕು. ಅಧ್ಯಕ್ಷ ಇವರಿಗೆ ಒಂದೊಂದು 5 ವರ್ಷ 4 ಮುಖ್ಯಮಂತ್ರಿ ಇರ್ತಾರೆ. ಇವ್ರದ್ದು ಸ್ಪೀಕರ್ ಇರುವುದಿಲ್ಲ. ನಮ್ದು ಎರಡೂ ಇಲ್ಲ. ಇವರಿಗೆ ರಿಯಾಕ್ಷನ್ ಆಯ್ತು ಮಾನ್ಯ ಅಧ್ಯಕ್ಷರೇ, ದಯವಿಟ್ಟು ಇದು